ಗದಗದಲ್ಲಿ ಬಡ್ಡಿ ದಂಧೆಕೋರರ ವಿರುದ್ಧ ಪೊಲೀಸರು ದಾಳಿ ಮುಂದುವರಿಸಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಗದಗ ಬೆಟಗೇರಿಯಲ್ಲಿ ಬಡ್ಡಿ ದಂಧೆಕೋರರ ಮೇಲೆ ದಾಳಿ ಮುಂದುವರೆದಿದೆ. ಯಲ್ಲಪ್ಪ ಮಿಸ್ಕಿನ್ ಹಾಗೂ ಆತನ ಸಂಬಂಧಿಕರ ಮನೆ ಸೇರಿ ಏಕಕಾಲಕ್ಕೆ 12 ಕಡೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ 1,50,00,000 ನಗದು, ಚಿನ್ನಾಭರಣ ಸೇರಿದಂತೆ ಅಪಾರ ದಾಖಲೆಗಳು ಪತ್ತೆಯಾಗಿವೆ. ಅಶೋಕ್ ಗಣಾಚಾರಿ ದೂರಿನ ಅನ್ವಯ ದಾಳಿ ಮಾಡಲಾಗಿದೆ ಅಂತ ಗದಗ ಎಸ್ಪಿ BS ನೇಮಗೌಡ ಹೇಳಿದ್ದಾರೆ. ಸರ್ಕಾರಿ KPS ಶಾಲೆ ಮಕ್ಕಳನ್ನ ಶಿಕ್ಷಕರು ಚರ್ಚ್ಗೆ ಕರೆದೊಯ್ದಿರೋ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ KPS ಶಾಲೆ ಮಕ್ಕಳನ್ನ ಹುಳಿಯಾರಿನ ಕನಕ ಸರ್ಕಲ್ ಬಳಿಯ ಹೋಲಿ ಟ್ರಿನಿಟಿ ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ಗೆ ಕರೆದುಕೊಂಡು ಹೋಗಲಾಗಿದೆ. ಇಂಡಸ್ಟ್ರಿಯಲ್ ವಿಸಿಟ್ ಹೆಸರಿನಲ್ಲಿ ಚರ್ಚ್ಗೆ ಕರೆದೊಯ್ಯಲಾಗಿದ್ದು ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮೈಕ್ರೋ ಫೈನಾನ್ಸ್ ಸಾಲ ವಸೂಲಾತಿ ಕಿರುಕುಳ ಮುಂದುವರೆದಿದೆ. ಬಜಾಜ್ ಮೈಕ್ರೋ ಫೈನಾನ್ಸ್ನ 2 ಸಿಬ್ಬಂದಿ ಬಿಬಿ ಜಾನ್ ಮಾಲದಾರ ಎಂಬ ಮಹಿಳೆಯ ಮನೆ ಮುಂದೆ ಬಂದು ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. 2 ದಿನ ಕಾಲಾವಕಾಶ ಕೇಳಿದ್ರೂ ಪಟ್ಟು ಸಡಿಲಿಸದ ಸಿಬ್ಬಂದಿ ಹಣ ಕಟ್ಟಿ ಅಂತ ಮನೆ ಮುಂದೆ ಬಂದು ನಿಲ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಲಾಗಿದೆ. ಫೆಬ್ರವರಿ 8ರಂದು ಇಮೇಲ್ ಐಡಿಯೊಂದರಿಂದ ಬೆದರಿಕೆ ಸಂದೇಶ ಬಂದಿದೆ. ಮಾಜಿ CM ಬೊಮ್ಮಾಯಿಗೆ ಪತ್ರ ಬರೆದಿದ್ದೇನೆ. ನನ್ನ ಪತ್ರಕ್ಕೆ ಪ್ರತಿಕ್ರಿಯೆ ಬರದಿದ್ರೆ ದಾಳಿ ನಡೆಸಲಾಗುವುದು ಅಂತ ಇಮೇಲ್ ಬಂದಿದೆ. ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಶ್ರೀ AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಅಖಿಲ ಭಾರತ ಅಖಾಡ ಪ್ರಶಸ್ತಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ವಿಶ್ವಗುರು ಬಿರುದನ್ನ ನೀಡಿ ಗೌರವಿಸಲಾಗಿದೆ. ನಿರಂಜನಿ ಅಖಾಡದ ಆವರಣದಲ್ಲಿ ವಿಶ್ವಗುರು ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಿತು. ಶ್ರೀಲ ಪ್ರಭುಪಾದರು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸನಾತನ ಧರ್ಮವನ್ನ ಪರಿಚಯಿಸಿದ್ದಕ್ಕಾಗಿ ಹಾಗೂ ಭಾರತ ವಿದೇಶಗಳಲ್ಲಿ ಇಸ್ಕಾನ್ ಸ್ಥಾಪನೆ ಮೂಲಕ ಕೃಷ್ಣ ಭಕ್ತಿಯನ್ನ ಸಾರಿದ್ದಕ್ಕಾಗಿ ಈ ಬಿರುದು ನೀಡಲಾಗಿದೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಕುಂಭಮೇಳದಲ್ಲಿ 2ನೇ ದಿನವಾದ ನಿನ್ನೆ ಕಾವೇರಿ ಸಂಗಮಾರತಿ ನಡೆಯಿತು. ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದ ಮಧ್ಯೆ ನಡೆದ ಕಾವೇರಿ ಸಂಗಮಾರತಿಯಲ್ಲಿ ಲಕ್ಷಾಂತರ ಜನರು ಸೇರಿದ್ರು. ನಿರ್ಮಲಾನಂದನಾಥ ಸ್ವಾಮೀಜಿ, ಸುತ್ತೂರು ಶ್ರೀಗಳು, ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಭದ್ರಾವತಿ ಶಾಸಕನ ಪುತ್ರ ಬಸವೇಶ್ ಮಹಿಳಾ ಅಧಿಕಾರಿಗೆ ನಿಂದಿಸಿದ ಪ್ರಕರಣ ಸಂಬಂಧ 3ರನ್ನ ಬಂಧಿಸಲಾಗಿದೆ. ಡಿವೈಎಸ್ಪಿ ನಾಗರಾಜ್, ಹೊಳೆಹೊನ್ನೂರು CPI ಲಕ್ಷ್ಮೀಪತಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಅಜಯ್, ರವಿ ಮತ್ತು ವರುಣ್ 3 ಬಂಧಿತ ಆರೋಪಿಗಳಾಗಿದ್ದಾರೆ. ಮಹಿಳಾ ಅಧಿಕಾರಿ ದಾಳಿ ವೇಳೆ ಈ 3 ಆರೋಪಿಗಳು ಘಟನಾ ಸ್ಥಳದಲ್ಲಿ ಇದ್ದರು ಎನ್ನಲಾಗಿದೆ.